ಮಹಾರಾಷ್ಟ್ರದಾಗ ಲಾತೂರ್ ಮತ್ತು ಉದಯಗಿರಿಯ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ಬೀದರ್ ಜಿಲ್ಲೆಯ ಚೆಕ್ಪೋಸ್ಟ್ನಾಗ ಕಟ್ಟೆಚ್ಚರ ವಹಿಸಾರಂತ. ಬೀದರ್ ಜಿಲ್ಲೆಯ ಗಡಿ ತಾಲೂಕುಗಳಿಗೆ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಪಶುಸಂಗೋಪನೆ ಇಲಾಖೆ ಸಿಬ್ಬಂದಿ ಚೆಕ್ಪೋಸ್ಟ್ ಸ್ಥಾಪನೆ ಮಾಡಿ ಎಲ್ಲರನ್ನ ತಪಾಸಣೆ ಮಾಡಿ ಬಿಡಾಕತ್ತಾರಂತಂದ್ರೆ ಎಲ್ಲ ಗಾಡಿಗಳನ್ನ. ಮಹಾರಾಷ್ಟ್ರದಿಂದ ಬೀದರ್ ಜಿಲ್ಲೆಗೆ ಕೋಳಿ ಉತ್ಪನ್ನ ಸಾಕಾಣಿಕೆ ನಿರ್ಬಂಧ ಹೇರಾರಂತ. ಕೋಳಿ ಮಾಂಸ, ಕೋಳಿ ಮೊಟ್ಟೆ ಅಥವಾ ಕೋಳಿಗಳಿಗೆ ಹಾಕುವ ಫುಡ್ ಜಿಲ್ಲೆಗೆ ಮಹಾರಾಷ್ಟ್ರದಿಂದ ಬಾರದಂತೆ ಈಗ ಸದ್ಯಕ್ಕೆ ನಿಷೇಧ ಮಾಡ್ಯಾರಂತ. ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಆ ಜಲಯುದ್ಧ ಸಂಘರ್ಷ ಮತ್ತೊಂದು ಹಂತ ತಲುಪೈತಿ ನೋಡ್ರಿ. ಡಿಕೆ ಶಿವಕುಮಾರ್ ಅವರು ಓಕೆ ಅಂದಿದ್ದ ಯೋಜನೆಗೆ ಈಗ ಬೆಳಗಾವಿಯೊಳಗ ಆಕ್ರೋಶ ವ್ಯಕ್ತ ಆಗೈತಂತ. ಸತೀಶ್ ಜಾರಕಿಹೊಳಿ, ಆಸಿಫ್ ಸೇಠ್ ಆಕ್ಷೇಪದ ಬೆನ್ನಾಗ ಹಲವು ಸಂಘಟನೆಯವರು ಹೋರಾಟ ಮಾಡಕ ಅಂತ ಹೇಳಿ ನಿರ್ಧಾರ ಮಾಡ್ಯಾರಂತ. 300 ಕೋಟಿ ವೆಚ್ಚ ಕಾಮಗಾರಿ ನಿಲ್ಲಿಸಬೇಕಂತ ಹೇಳಿ ವಿವಿಧ ಸಂಘಟನೆಯವರು ಪದಾಧಿಕಾರಿಗಳು ಪಟ್ಟು ಹಿಡಿದಾರಂತ. ಮಾರ್ಚ್ 5ಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡೋಣ ಅಂತ ಕರೆ ಕೊಟ್ಟಾರಂತ. ವಿಜಯನಗರದ ಜಿಲ್ಲಾಸ್ಪತ್ರೆ ಒಳಗ ಅಭಿವೃದ್ಧಿಗೆ ಗ್ರಹಣ ಹಿಡಿದೈತಂತ ನೋಡ್ರಿ. ಜನ ಮಾತಾಡಕತ್ತಾರ. ಕೋಟಿ ಕೋಟಿ ರೊಕ್ಕ ಖರ್ಚು ಮಾಡಿರಿ, ಕಟ್ಟಿದ್ದ ದವಾಖಾನಿ ಇನ್ನ ಉದ್ಘಾಟನೆನೇ ಆಗಿಲ್ಲ. ಹೊಸಪೇಟೆ ಹೊರವಲಯದಾಗ ವಿಜಯನಗರ ಜಿಲ್ಲಾ ದವಾಖಾನಿ 2 ವರ್ಷ ಆತು. ಕಟ್ಟಾಕತ್ತಾರ ಇನ್ನ ಮುಗದೇ ಇಲ್ಲ, ಅದು ಉದ್ಘಾಟನೆನೂ ಆಗಿಲ್ಲ. 50 ಎಕರೆ ಪ್ರದೇಶದಾಗ ಬೃಹತ್ ಜಿಲ್ಲಾ ದವಾಖಾನೆಯನ್ನ ನಿರ್ಮಿಸಿರಪ್ಪ ನೀವು. 250 ಬೆಡ್ ಬೇಕಾಗೋ ಕಟ್ಟಡ ಈಗಾಗಲೇ ರೆಡಿ ಆಗೈತಂತ. 400 ಬೆಡ್ಗೆ ಮೇಲ್ದರ್ಜೆಗೇರಿಸೋ ಕಾರಣ ಹಲವು ತಾಂತ್ರಿಕ ಸಮಸ್ಯೆಗಳನ್ನ ಹೇಳ್ಕೊಂಡು ಇನ್ನೂ ದವಾಖಾನೆ ಉದ್ಘಾಟನೆ ಮಾಡವಲ್ರಂತ. ಈಗ ನಾವು 6 ಮಂತ್ ಎಕ್ಸ್ಟೆಂಡೆಡ್ ತೊಗೊಂಡಿದ್ದೀವಿ. ಮಾರ್ಚ್ಗೆ ನಮ್ಮದು ಕಂಪ್ಲೀಟ್ ಆಗುತ್ತೆ. ಅವರೆಗೂ 250 ನಮ್ದೇನು ಬೆಡ್ ಇತ್ತಲ್ಲ ಟೆಂಡರಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಅನದರ್ ಒಂದು ಫ್ಲೋರ್ ಮಾಡೋಕ್ಕೆ ಹೇಳಿದ್ದಾರೆ 150 ಬೆಡ್ಡಿಗೆ. ಅದಿನ್ನ ಟೆಂಡರ್ ಪ್ರೊಸೆಸಲ್ಲಿದೆ. ಅದು ಯಾರಿಗಾಗುತ್ತೋ ಗೊತ್ತಿಲ್ಲ. ಈಗ ನಾವು 250ಗೆ ನಮ್ಮದು ರೆಡಿ ಇದೆ. ಅದಕ್ಕೆ ಕನೆಕ್ಷನ್ ಮಾಡಬೇಕು ಅಂದರೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಇಲ್ಲ, UG ಸಂಪ್ ಇಲ್ಲ, STP ಇಲ್ಲ. ವಾಟರ್ ಕನೆಕ್ಷನ್ಗಳು ಆದ್ರೆ ಅಂದರೆ ಎಲ್ಲ ಟಾಯ್ಲೆಟಲ್ಲಿ ಬಾತ್ರೂಮಲ್ಲಿ ನೀರು ಸಪ್ಲೈ ಆಗ್ತದೆ. ಬಳ್ಳಾರಿ ಜಿಲ್ಲೆ ಸುರಗುಪ್ಪ ಪಟ್ಟಣದಾಗ ಆಕ್ಸಿಸ್ ಬ್ಯಾಂಕ್ ಒಳಗ ಸಿಬ್ಬಂದಿಯನ್ನ ದೋಖಾ ಮಾಡ್ಯಾರಂತ ನೋಡ್ರಿ. ನಕಲಿ ಬಂಗಾರ ಇಟ್ಟು ಬ್ಯಾಂಕ್ ಸಿಬ್ಬಂದಿ 19 ಲಕ್ಷ ರೂಪಾಯಿ ವಂಚನೆ ಮಾಡ್ಯಾರಂತ. ಅಡಮಾನ ವಿಭಾಗದ ಮುಖ್ಯಸ್ಥ ಕಾರ್ತಿಕ್ ಮತ್ತು ಶ್ರೀನಿವಾಸ್ ಅಕ್ಕಸಾಲಿಗ ರಾಮನಗೌಡ ವಿರುದ್ಧ ಸಿರಗುಪ್ಪ ಠಾಣೆ ಒಳಗ ಈಗ FIR ದಾಖಲಾಗಿತ್ತಂತ. ಕಳೆದ ವರ್ಷ ಈ 3 ವಂಚಕರು ಸಿರಗುಪ್ಪ ಆಕ್ಸಿಸ್ ಬ್ಯಾಂಕ್ನಿಂದ ವರ್ಗಾವಣೆಯಾಗಿದ್ರಂತ. ವರ್ಗಾವಣೆಯಾಗಿ 1 ವರ್ಷದ ಬಳಿಕ ಈ ಮೋಸ ಮಾಡಿದ್ದ ಬೆಳಕಿಗೆ ಬಂದೈತಂತ ನೋಡ್ರಿ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಕೋಲೂರು ಪ್ರೌಢಶಾಲಾ ಅನುದಾನದ ದುರ್ಬಳಕೆ ಆಗೈತಿ ಅಂತ ಹೇಳಿ ಆರೋಪ ಮಾಡಕತ್ತಾರ. ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ DH ಅಂಗಡಿ ಅಮಾನತುಗೊಂಡಾರಂತ. ವಿದ್ಯಾರ್ಥಿಗಳಿಂದ ವರ್ಗಾವಣೆ ಪತ್ರ ನೀಡೋದಕ್ಕೆ 100 ರೂಪಾಯಿ ವಸೂಲಿ ಮಾಡ್ತಿದ್ರಂತ. ಹಾಗಾಗಿ ವಿದ್ಯಾರ್ಥಿಗಳು ಪ್ರವಾಸಿ ಹಣ ದುರುಪಯೋಗ ಮಾಡ್ಕೊಳಕತ್ತಾರ ಅಂತ ಹೇಳಿ ಆರೋಪ ಬಂದಿತ್ತು. ಜಿಲ್ಲಾ ಶಿಕ್ಷಣ ಇಲಾಖೆ ಅಪರ ಆಯುಕ್ತರು ಧಾರವಾಡ ಅಮಾನತು ಮಾಡಿ ಆದೇಶ ಹೊರಡಿಸ್ಯಾರ. ವಿಜಯನಗರ ಜಿಲ್ಲೆ ಶಿರಗನಹಳ್ಳಿ ರೈತ ವಿಶ್ವನಾಥ್ ಜಮೀನೊಳಗ ಕೆಲಸ ಮಾಡೋದಕ್ಕೆ ಕೂಲಿ ಕಾರ್ಮಿಕರಿಗೆ ವಿಮಾನ ಪ್ರಯಾಣ ಮಾಡ್ಸಾರಂತ ನೋಡ್ರಿ. ನಿತ್ಯ ವಿಶ್ವನಾಥ್ ತೋಟಕ್ಕೆ ಕೂಲಿಗೆ ಅಂತ ಬರ್ತಿದ್ರಲ್ಲ ಮಹಿಳೆಯರು, ಅವ್ರಿಗೆಲ್ಲ ಫ್ಲೈಟ್ ಹತ್ಸಾರಂತ. ಅವ್ರ ಆಸೆ ಇತ್ತಂತ, ಅದನ್ನೆಲ್ಲ ಈಡೇರ್ಸಾರ. ಕೂಲಿ ಕಾರ್ಮಿಕರು ಒಮ್ಮೆರ ನಾವು ವಿಮಾನದಾಗ ಹೋಗ್ಬೇಕ್ರಿ ಸರ, ಅದಕ್ಕೆ ಅವಕಾಶ ಮಾಡಿ ಕೊಡ್ರಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ರಂತ. ಪಾಪ ಇಷ್ಟೆಲ್ಲ ಕೇಳ್ಕೊಂಡಾರಲ್ಲ ಹೆಣ್ಮಕ್ಳು ಅಂತ ಹೇಳಿ ಫ್ಲೈಟ್ ಹತ್ಸಾರ ಅವ್ರನ್ನ. ಖುಷಿ ನೋಡ್ರಿ ಹೆಂಗೈತಿ. ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ಸಿರಗನಹಳ್ಳಿ ಗ್ರಾಮದವರು ನಾನು ಪ್ರಗತಿಪರ ರೈತ. ನಾನು ಒಂದು 14ರಿಂದ 15 ಎಕರೆ ನಂದು ಅಡಿಕೆ ತೋಟ ಇದೆ. ಅಡಿಕೆ ತೋಟದಲ್ಲಿ ಸುಮಾರು ಒಂದು 3 ವರ್ಷದಿಂದ ಇವತ್ತೇನು ನಾನು ಕೂಲಿ ಕಾರ್ಮಿಕರನ್ನ ವಿಮಾನದಲ್ಲಿ ಕರ್ಕೊಂಡ್ಬಂದಿನೋ, ಹಳ್ಳಿ ಅಕ್ಕಿಗಳನ್ನು ವಿಮಾನದಲ್ಲಿ ಹಾರಿಸಿದನೋ ಆ ವಿಶ್ವನಾಥನ. ಅವರಿಗೆ ಒಂದು ಆಸೆ ಇತ್ತು, ವಿಮಾನದಲ್ಲಿ ನಮ್ಮ ಕೈಲಿ ಹತ್ತಕ್ಕಾಗತ್ತಣ್ಣ, ನಮಗೆ ಈ ಜೀವನದಲ್ಲಿ ಹೋಗಕ್ಕಾಗಲ್ಲ, ನಮಗೆ ಅಷ್ಟು ಬಾರಿ ಇಲ್ಲ ಅಂತಂದ್ರು. ಅದಕ್ಕೆ ನಾನು ಏನು ಮಾಡೋದು ಯೋಚನೆ ಮಾಡ್ತೆ. ಅವರು ತುಂಬ ದಿನ ಬರೋರು, ದಿನ ಇದನ್ನು ಹೇಳೋರು. ಅದಕ್ಕೆ ನಾನು ತಿರುಪತಿಗೆ ಹೋಗೋಣ ಅಂತ ತಿರುಪತಿ ಫ್ಲೈಟ್ ಸರ್ಚ್ ಮಾಡಿದೆ. ತಿರುಪತಿ ಫ್ಲೈಟ್ ಅವೈಲೇಬಲ್ ಸಿಗಲಿಲ್ಲ ನನಗೆ. ಅನಿವಾರ್ಯ ಗೋವಾ ಫ್ಲೈಟ್ ಬುಕ್ ಆಯಿತು. ಇವತ್ತು ಗೋವಾ ಕರ್ಕೊಂಡು ಬಂದಿದ್ದೀನಿ. ನನಗೂ ತುಂಬ ಖುಷಿ ಆಯಿತು, ಅವರಿಗೂ ತುಂಬ ಖುಷಿ ಇದೆ. ನಾವು ಬದುಕಿರೋರಿಗೂ ನೀನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಇದೇ ಸಾಕಲ್ಲ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ರಿಯಲ್ ಎಸ್ಟೇಟ್ ಉದ್ಯಮಿ ಅಪಹರಣ ಮಾಡಿ 5 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರಂತ. ಬಸವರಾಜ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತೇರದಾಳದೊಳಗ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡ್ತಿದ್ರಂತ. ಫೆಬ್ರವರಿ 14ಕ್ಕೆ ಗೋಕಾಕ ತಾಲೂಕಿನ ದಂಡಾಪುರ ಕ್ರಾಸ್ ಬಳಿ ಉದ್ಯಮಿ ಬಸವರಾಜನ್ನ ಕಿಡ್ನಾಪ್ ಮಾಡಿದ್ರಂತ. ಬಸವರಾಜ್ ಪತ್ನಿ ಘಟಪ್ರಭಾ ಪೊಲೀಸ್ ಠಾಣೆಗೆ ಹೋಗಿ ಕಿಡ್ನಾಪ್ ದೂರು ಕೊಟ್ಟಿದ್ರು. ಪೊಲೀಸರು ಒಂದು ವಿಶೇಷ ತಂಡ ರಚನೆ ಮಾಡಿ ಈಗ ಆರೋಪಿಗಳನ್ನ ಅರೆಸ್ಟ್ ಮಾಡ್ಯಾರ ನೋಡ್ರಿ. ಬೀದರ್ನ ಚಿದ್ರಿಯ ವಾರ್ಡ್ ನಂಬರ್ 24ರಾಗ ಕಳ್ಳರು ಮುಖಕ್ಕೆ ಮಾಸ್ಕ್, ಕೈಗೆ ಗ್ಲೌಸ್ ಹಾಕೊಂಡು ಬಂದ
ಬೈಕ್ ಕದ್ದು ಪರಾರಿ ಆಗ್ಯಾರ. ATMನಾಗ ದರೋಡೆ ಮಾಡಿದ್ರಲ್ಲ ಅದ ಮಾದರಿಯೊಳಗ ಮಾಸ್ಕ್ ಹಾಕೊಂಡು ಬಂದು ಸುಳಿವು ಸಿಗಬಾರ್ದು, CC ಕ್ಯಾಮ್ರಾದಾಗ ನಮ್ಮ ಮುಖ ಪತ್ತೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕದೀಮರು ಹಿಂಗೆ ಎಂಟ್ರಿ ಕೊಟ್ಟಾರ. ನಕಲಿ ಕೀ ತಂದಿದ್ರಂತ, ಅದನ್ನ ಹಾಕಿದ್ರು ಆ ಕೀ ಲಾಕ್ ಓಪನ್ ಆತು, ಅದನ್ನ ತಗೊಂಡು ಹೆಂಗೆ ಹೊಂಟಾರ ನೋಡ್ರಿ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಗಾಳೆಮ್ಮನ ಗುಡಿಯ ಕಾಲೋನಿಯೊಳಗ ದೇವಿ ದರ್ಶನಕ್ಕೆ ಬಂದ ವ್ಯಕ್ತಿ ನೀರ್ ಪಾಲಾಗ್ಯಾನಂತ. ಕೂಡಲಗಿ ತಾಲೂಕಿನ ಗೋವಿಂದಗಿರಿ ತಾಂಡಾದ ನಿವಾಸಿ ಪೀಕಾ ನಾಯಕ್ ನೀರ್ ಪಾಲಾಗ್ಯಾರಂತ ನೋಡ್ರಿ. ಜಳಕ ಮಾಡಿ ಬರ್ತೀನಂತ ಹೋಗಿದ್ದ, ಜಳಕ ಮಾಡಕ್ ಹೋಗಿ ಅದ್ರಾಗ ಕಾಲ್ ಜಾರಿ ನಾಪತ್ತೆಯಾಗ್ಯಾರಂತ. ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದಾರ. ಎಲ್ಲೋದ್ನಪ್ಪ ಜಳಕ ಮಾಡ್ದವ ಅಂತ ಹೇಳಿ ಹುಡುಕಾಡಕತ್ತಾರ. ಹಾವೇರಿ ಜಿಲ್ಲಾ ದವಾಖಾನಿ ಆವರಣದಾಗ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮೀಟರ್ ಬೋರ್ಡ್ ಹೊತ್ತಿ ಉರಿದೈತಂತ ನೋಡ್ರಿ. ಡಿ ಗ್ರೂಪ್ ನೌಕರರ ಕ್ವಾರ್ಟರ್ಸ್ ಬಳಿ ಇರುವ ಒಂದ್ಸಖಿ ಬಿಲ್ಡಿಂಗ್ನ ಮೀಟರ್ ಬೋರ್ಡ್ನ್ಯಾಗ ಹಿಂಗ್ ಬೆಂಕಿ ಕಾಣಿಸ್ಕೊಂಡೈತಿ. ಇದ್ದಕ್ಕಿದ್ದಂತೆ ಎಚ್ಚೆತ್ಕೊಂಡ ಆಸ್ಪತ್ರೆ ಸಿಬ್ಬಂದಿ ಮೇನ್ ಸ್ವಿಚ್ ಆಫ್ ಮಾಡಿದ್ರು. ಹಂಗಾಗಿ ದೊಡ್ಡ ಅನಾಹುತ ತಪ್ಪೈತಂತ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಕುಂಚೂರು ಗ್ರಾಮದಾಗ ದುಷ್ಕರ್ಮಿಗಳು ಜೋಳ ನಾಶ ಮಾಡ್ಯಾರಂತ. ರೈತ ಬಸವರಾಜ್ 1.5 ಎಕರೆ ಪ್ರದೇಶದೊಳಗ ಬೆಳೆದಿದ್ದ ಜೋಳ ಎಲ್ಲ ನಾಶ ಮಾಡ್ಯಾರಂತ ನೋಡ್ರಿ. ಬಾಗಲಕೋಟೆ ಜಿಲ್ಲೆ 2 ವಿವಿಗಳಿಗೆ ಕಂಟಕ ಎದುರಾಗೈತಂತ ನೋಡ್ರಿ. ಉತ್ತರ ಕರ್ನಾಟಕದ ಬಹಳ ಫೇಮಸ್ ಇದು ತೋಟಗಾರಿಕೆ ವಿವಿ ಮತ್ತು ಹೊಸ ವಿವಿ. ಎರಡಕ್ಕೂ ಸಂಕಷ್ಟ ಅಂತ ಆರ್ಥಿಕ ಸಮಸ್ಯೆ ಆಗಕತ್ತೈತಪ್ಪ. ಉತ್ತರ ಕರ್ನಾಟಕದ 2 ವಿವಿ ನಾವು ಬಂದ್ ಮಾಡಿಬಿಡ್ತೀವಿ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಾರಂತ. ರಾಜ್ಯದ ಏಕೈಕ ಬಾಗಲಕೋಟೆ ತೋಟಗಾರಿಕೆ ವಿವಿ ವಿಲೀನಕ್ಕೆ ಚಿಂತನೆನೂ ನಡೆದೈತಂತ. ಸರ್ಕಾರದ ಈ ನಡೆ ನಮ್ಮ ವಿದ್ಯಾರ್ಥಿಗಳು ಮಂದಿ ಎಲ್ಲ ಆಕ್ರೋಶ ವ್ಯಕ್ತಪಡಿಸಾಕತ್ತಾರ. भारत माता की जय। धिक्कार 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 राज्य सरकार। भारत माता की जय। ನಾವು ವಿದ್ಯಾರ್ಥಿಗಳೆಲ್ಲ ವಿಶ್ವವಿದ್ಯಾಲಯಗಳು ಯಾದಗಿರಿಯೊಳಗ ಇನ್ನ ಬ್ಯಾಸ್ಗೆ ಆರಂಭನ ಆಗಿಲ್ಲಪ್ಪ. ಆಗಲ್ಕೆ ಕುಡಿಯೋ ನೀರಿನ ಸಮಸ್ಯೆ ಶುರು ಆಗೈತಂತ. ಮುದ್ನಾಳ ದೊಡ್ಡ ತಾಂಡಾದಾಗ ಕುಡಿಯೋಕೆ ನೀರು ಸಿಗೋವಲ್ದಂತ. ನಮ್ಮ ಜನ ಎಲ್ಲ ಒದ್ದಾಡಕತ್ತಾರ. ಇನ್ನ ಬ್ಯಾಸ್ಗೆ ಬಂದಿಲ್ರಿ, ಆಗಲ್ಕೆ ನೀರು ಬರೋವಲ್ದು. 2-3 ದಿನಕ್ಕೊಮ್ಮೆ ನೀರು ಬಿಡ್ತಾರಂತ. ಅದು ನೀರು ಬರಲಿಲ್ಲ ಅಂದ್ರೆ ಹಿಂಗೆ ಬಿಂದಿಗೆ ಹಿಡ್ಕೊಂಡು ನಮ್ಮ ಹೆಣ್ಮಕ್ಳು ಹೊಂಟಾರಲ್ಲ, ಹಂಗೆ ಕಿಲೋಮೀಟರ್ ಹೋಗಿ ನೀರು ತರಬೇಕಪ್ಪ. ದಯವಿಟ್ಟು ನೀರು ಕೊಡಿಸ್ರಿ ಅಂತ ಹೇಳಿ ಜನ ಒದ್ದಾಡಕತ್ತಾರ. ಕೊಪ್ಪಳದಾಗ ಬಲ್ಡೋಟಾ ಸ್ಟೀಲ್ ಆ್ಯಂಡ್ ಪವರ್ ಪ್ಲಾಂಟ್ ಫ್ಯಾಕ್ಟರಿ ವಿರುದ್ಧ ಹೋರಾಟ ನಡೆಯಾಕತ್ತಿತ್ತಲ್ರಿ, ಅದು ತೀವ್ರ ಸ್ವರೂಪ ಪಡೆದುಕೊಂಡೈತಂತ ನೋಡ್ರಿ. ಕೊಪ್ಪಳ ಪರಿಸರ ಹಿತರಕ್ಷಣಾ ವೇದಿಕೆ ಸಂಘಟಕರು ಹೋರಾಟದ ಕೊಪ್ಪಳ ಗವಿಮಠದ ಸ್ವಾಮೀಜಿನೂ ಬೆಂಬಲ ಕೊಟ್ಟಾರಂತ. ಹಿಂಗಾಗಿ ಇದ ಸಂದರ್ಭದಾಗ ಶ್ರೀಗಳು ಮಾತಾಡಿದ್ರು. ಎಲ್ಲರ ನೇತೃತ್ವದಾಗ ಹೋರಾಟ ಮಾಡೋಣ್ರಪ್ಪ, ಫ್ಯಾಕ್ಟರಿಯಿಂದ ಕೊಪ್ಪಳಕ್ಕೆ ದೊಡ್ಡ ಮಟ್ಟದ ತೊಂದರೆ ಆಗಕತ್ತೈತಿ. ತೊಟ್ಟಿಲುಗಳ ಸಂಖ್ಯೆ ಕಡಿಮೆಯಾಗಿ ಸ್ಮಶಾನದ ಸಂಖ್ಯೆ ಭಾಳ ಹೆಚ್ಚಾಗಕತ್ತೈತಿ. ಫೆಬ್ರವರಿ 24ಕ್ಕೆ ಕೊಪ್ಪಳ ಬಂದ್ ಮಾಡೋಣ್ರಿ ಅಂತ ಹೇಳಿ ಕರೆ ಕೊಟ್ಟಾರಂತ. ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟ್ ನಾವು ವಿರೋಧಿಸ್ತೇವೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆನೇ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರ ಸಚಿವರಿಗೆ ಆಗಲೇ ಎಲ್ಲರಿಗೂ ಒಂದ್ಸಲ ನಾವು ಮಾತಾಡಿದ್ವಿ ಜಾತ್ರೆಗಿಂತ ಮುಂಚೆ. ಚಿತ್ರದುರ್ಗ ನಗರಸಭಾ ಕಚೇರಿಯ ಸಭಾಂಗಣದೊಳಗ ನಡೆದ ಬಜೆಟ್ ಪೂರ್ವಭಾವಿ ಸಭೆಯೊಳಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪೌರಾಯುಕ್ತರು ವಾಕ್ಸಮರ ಉಂಟಾಗೈತಂತ ನೋಡ್ರಿ. 2025-26ನೇ ಬಜೆಟ್ ಪೂರ್ವಭಾವಿ ಸಭೆಯೊಳಗ ತಮ್ಮ ಗಮನಕ್ಕೆ ತರದ ಏನೇನೇ ಚರ್ಚೆ ಮಾಡಕತ್ತೀರಿ ಅಂತ ಹೇಳಿ ಪೌರಾಯುಕ್ತರು ನಿರ್ಧಾರ ತೆಗೆದುಕೊಂಡಿದ್ರಂತ. ಹಾಗಾಗಿ ನಗರಸಭೆ ಉಪಾಧ್ಯಕ್ಷೆ ಶ್ರೀದೇವಿ ಚಕ್ರವರ್ತಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಸಭಾತ್ಯಾಗ ಮಾಡಿ ಹೊರಗೆ ಹೋಗ್ಯಾರಂತ. ಬೆಳಿಗ್ಗೆ 6 ಗಂಟೆ ನಮ್ಮ